ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಿಎಸ್ವೈಗೆ ಸಂಕಷ್ಟ ಎದುರಾಗಿದೆ. ಖುದ್ದು ಹಾಜರಾಗುವಂತೆ ಬಿಎಸ್ವೈಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಒಂದನೇ ತ್ವರಿತ ಕೋರ್ಟ್ನಿಂದ ಸಮನ್ಸ್ ಜಾರಿಗೆ ಆದೇಶವನ್ನು ನೀಡಲಾಗಿರುವಂತದ್ದು. ಡಿಸೆಂಬರ್ 2ನೇ ತಾರೀಕಿನಂದು ಖುದ್ದು ಹಾಜರಾಗುವಂತೆ ಸಮನ್ಸ್ ನೀಡಲಾಗಿದೆ. ಇನ್ನು ಹೈಕೋರ್ಟ್ನ ತಡೆಯಾಜ್ಞೆ ತೆರವಾದ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಒಂದನೇ ತ್ವರಿತ ಕೋರ್ಟ್ಗೆ ಎಸ್ಪಿಪಿ ಅಶೋಕ್ ನಾಯಕ್ ಅರ್ಜಿಯನ್ನು ಸಲ್ಲಿಸಿದರು. ಅರುಣ್ ವೈಎಂ, ರುದ್ರೇಶ್ ಮರಳುಸಿದ್ದಯ್ಯ, ಜಿ ಮರಿಸ್ವಾಮಿ, ಬಿಎಸ್ವೈ ಸೇರಿದಂತೆ 4 ಆರೋಪಿಗಳಿಗೆ ಈಗ ಸಮನ್ಸ್ ಜಾರಿ ಮಾಡಲಾಗಿದೆ. ಡಿಸೆಂಬರ್ 2ನೇ ತಾರೀಕಿನಂದು ಖುದ್ದಾಗಿ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಅಯ್ಯಪ್ಪ ಭಕ್ತರಿಗೆ ರಾಜ್ಯ ಸರ್ಕಾರದ ಗೈಡ್ಲೈನ್ಸ್. ಕೇರಳದಲ್ಲಿ ಮೆದುಳು ತಿನ್ನುವಂತ ಅಮೀಬದ ಭೀತಿ ಇದೆ. ಈ ಹಿನ್ನೆಲೆಯಲ್ಲಿ ಶಬರಿಮಲೆ ಅಯ್ಯಪ್ಪ ಭಕ್ತರಿಗೆ ಮಾರ್ಗಸೂಚಿಯೊಂದನ್ನು ಬಿಡುಗಡೆ ಮಾಡಲಾಗಿದೆ. ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಲಾಗಿದೆ. ಈಗಾಗಲೇ ಬಹಳ ಜನ ಈ ಮೆದುಳು ತಿನ್ನುವ ವೈರಸ್ಗೆ ಬಲಿಯಾಗಿದ್ರು, ಅಮೀಬಾಗೆ ಬಲಿಯಾಗಿದ್ರು. ಈ ಭೀತಿ ಇರುವಂಥ ಹಿನ್ನೆಲೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಮತ್ತು ಅಯ್ಯಪ್ಪ ಭಕ್ತರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಇನ್ನೇನು ಆ ವ್ರತ ದಿನಗಳ ಆರಂಭ ಆಗಿರೋದ್ರಿಂದ ತಂಡವಾಗಿ ದೇವರ ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾರೆ. ಈ ಸಂದರ್ಭ ಈ ಮೆದುಳು ತಿನ್ನುವ ಅಮೀಬಕ್ಕೆ ಬಲಿಯಾಗಬಾರ್ದು ಅಥವಾ ಆ ರೀತಿಯಾದಂಥ ವೈರಸ್ಗಳು ಹರಡಬಾರ್ದು, ಆ ಭೀತಿ ಇರುವಂಥ ಹಿನ್ನೆಲೆ ಇದೀಗ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಲಾಗಿದೆ. ಆರೋಗ್ಯ ಇಲಾಖೆ ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದ್ದಾರೆ. ನಗ್ಲೇರಿಯಾ ಫೌಲೇರಿ ಹೆಸರಿನ ಅಮೀಬಾ ಇದು. ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರು ಜನ. ಕೆಲವೊಂದಷ್ಟು ಜನ ಅಸುನೀಗಿರೋದು ಇದೆ. ಈ ಅಮೀಬಾ ಬೆಚ್ಚಗಿನ ಸಿಹಿ ನೀರು ಮಣ್ಣಿನಲ್ಲಿರುತ್ತೆ. ಸೋಂಕಿತ ವ್ಯಕ್ತಿ ಕಲುಷಿತ ನೀರಿನಿಂದ ಸೋಂಕು ಹರಡೋದಿಲ್ಲ ಅನ್ನೋದಾಗಿಯೂ ಕೂಡ ಗೊತ್ತಾಗ್ತಾ ಇದೆ. ಅಲ್ಲಿ ಮಾರ್ಗಸೂಚಿ ಏನೇನಿದೆ ಅನ್ನೋದನ್ನು ಗಮನಿಸ್ಬೋದು ನೀವು. ಸ್ನಾನ ಮಾಡುವಾಗ ಮೂಗನ್ನು ಮುಚ್ಚಿ ಹಿಡಿಬೇಕು. ಹೀಗೆ ಕೆಲ ಅಲರ್ಟನ್ನು ಇದಾಗಲೇ ನೀಡಲಾಗಿದೆ. 7 ದಿನಗಳ ಒಳಗೆ ಜ್ವರ, ತೀವ್ರ ತಲೆನೋವು, ವಾಂತಿ ಈ ರೀತಿಯ ಲಕ್ಷಣಗಳಿದ್ರೆ ಗೊತ್ತಾಗುತ್ತೆ. ಆಗ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದಾಗಿ.